ಕಾಗುಶಿಮಾದ ತನೇಗಾಶಿಮಾ ಬಾಹ್ಯಾಕಾಶ ಕೇಂದ್ರದ ಉಡಾವಣಾ ಪ್ಯಾಡ್ನಿಂದ ಸಂಪೂರ್ಣವಾಗಿ ಹಸುವಿನ ಸಗಣಿಯಿಂದ ಪಡೆದ ಇಂಧನದಿಂದ ನಡೆಸಲ್ಪಡೋ H2A ಪ್ರೋಟೋಟೈಪ್ ರಾಕೆಟ್ ಎಂಜಿನ್ನ ಪರೀಕ್ಷಾರ್ಥ ಉಡಾವಣೆಯನ್ನು ಜಪಾನ್ ಯಶಸ್ವಿಯಾಗಿ ಉಡಾಯಿಸಿ ಸಕ್ಸಸ್ ಆಗಿದೆ. ಜಪಾನ್ನ ಉತ್ತರ ಭಾಗದಲ್ಲಿರೋ ಟೈಕಿ ಅನ್ನೋ ಗ್ರಾಮೀಣ ಪಟ್ಟಣದಲ್ಲಿ ಸುಮಾರು 10 ಸೆಕೆಂಡ್ಗಳ ಕಾಲ ಓಪನ್ ಹ್ಯಾಂಗರ್ ಡೋರ್ನಿಂದ 10 ರಿಂದ 15 ಮೀಟರ್ ಅಡ್ಡಗಲದ ನೀಲಿ ಕಿತ್ತಳೆ ಜ್ವಾಲೆಯೊಂದಿಗೆ ರಾಕೆಟ್ ಎಂಜಿನ್ ಮೇಲಕ್ಕೇರಿದ್ದನ್ನು ಕಂಡ ಇಡೀ ಜಗತ್ತೇ ಒಂದು ಕ್ಷಣ ನಿಬ್ಬೆರಗಾಗಿ ಜಪಾನ್ನತ್ತ ನೋಡಿದೆ. ಹಸುವಿನ ಸಗಣಿ ಮತ್ತು ಇತರೆ ಕೊಳೆಯೋ ವಸ್ತುಗಳಿಂದ ಜೈವಿಕ ಇಂಧನವನ್ನು ತಯಾರು ಮಾಡೋದು ಜಗತ್ತಿಗೆ ತಿಳಿದಿರೋ ಸಂಗತಿ. ಇದನ್ನೇ ಬಯೋಮೀಥೇನ್ ಅಂತ ಕರೆಯಲಾಗುತ್ತೆ. ಈಗಾಗಲೇ ಇದನ್ನು ಜಗತ್ತಿನಾದ್ಯಂತ ಪರ್ಯಾಯ ಇಂಧನವನ್ನಾಗಿ ಕೆಲವು ಕಡೆ ಬಳಸಲಾಗ್ತಿದೆ.